ನೋಡಿ ಎಷ್ಟು ಕಲರ್ಫುಲ್ ಆಗಿದೆ. ನೋಡ್ತಾ ಇದ್ದರೆ ಸಾಂಬಾರನ್ನೇ ಕುಡಿದ್ಬಿಡ್ಬೇಕು ಅನಿಸುತ್ತೆ, ಆ ರೀತಿ ಕಲರ್ಫುಲ್ಲಾಗಿ ಅಷ್ಟೇ ಟೇಸ್ಟಿಯಾಗೂ ಇರುತ್ತೆ. ಈ ಯಾವ ಸಾಂಬಾರು ಅಂದ್ರೆ ಇದು ಒಬ್ಬಟ್ಟಿನ ಸಾಂಬಾರು. ನಿನ್ನೆ ವಿಡಿಯೋದಲ್ಲಿ ಒಬ್ಬಟ್ಟನ್ನು ಹೇಗೆ ಮಾಡೋದು ಅಂತ ಹಾಕಿದ್ದೀನಿ, ನೋಡಿಲ್ಲ ಅಂದರೆ ಹೋಗಿ ನೋಡಿ. ಎಷ್ಟು ಚೆನ್ನಾಗಿದೆ ಅಂದರೆ ತುಂಬಾ ಟೇಸ್ಟಿಯಾಗಿದೆ. ಹಾಗಿದ್ರೆ ನೋಡೋಣ ಅಲ್ವಾ? ಎಷ್ಟು ನೋಡ್ತಿದ್ರೆ ಕುಡಿಬೇಕನ್ನಿಸುತ್ತೆ, ಒಬ್ಬಟ್ಟಿಗಿಂತ ಒಬ್ಬಟ್ಟು ಸಾರನ್ನೇ ಕುಡಿಬೇಕು ಅನಿಸುತ್ತೆ. ಹಾಗಿದ್ರೆ ಬನ್ನಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ರುಚಿ ಪಯಣ. ಇವತ್ತಿನ ವಿಡಿಯೋದಲ್ಲಿ ಒಬ್ಬಟ್ಟಿನ ಸಾಂಬಾರನ್ನು ಹೇಗೆ ಈ ವಿಧಾನದಲ್ಲಿ ಟ್ರೈ ಮಾಡಿದ್ರೆ ಎಷ್ಟು ರುಚಿಯಾಗಿ ಬರುತ್ತೆ ಅನ್ನೋದನ್ನು ನೋಡೋಣ. ಹಾಗಿದ್ರೆ ಬನ್ನಿ. ಈಗ ಒಂದು ಬಾಣಲೆ ಇಟ್ಕೊಂಡು ಒಂದು ಪಾತ್ರೆ, ಒಂದು 2 ಒಣಮೆಣ್ಸಿಕಾಯನ್ನು ಎಣ್ಣೆ ಹಾಕ್ಬಿಟ್ಟು ಅದನ್ನು ಫ್ರೈ ಮಾಡ್ಕೊತಿದ್ದೀನಿ. ಇದಕ್ಕೆ ನಾನು ಒಂದು 3 ಈರುಳ್ಳಿಯನ್ನು ಕಟ್ ಮಾಡಿ ತಗೊಂಡಿದ್ದೀನಿ. ದಪ್ಪ ಗಾತ್ರದ್ದಾದರೆ, ದೊಡ್ಡದಾದರೆ ಒಂದೇ ಸಾಕು. ನಾನು ಮೀಡಿಯಮ್ಗಿಂತ ಚಿಕ್ಕದಾಗಿತ್ತು 3 ಕಟ್ ಮಾಡಿದ್ದೀನಿ. ಜೊತೆಗೆ ಒಂದು 2 ಕಡ್ಡಿಯಷ್ಟು ಕರಿಬೇವನ್ನು, ಹಸಿ ಕರಿಬೇವನ್ನು ಹಾಕೊಂಡಿದ್ದೀನಿ. ಮತ್ತು 1 ಗೆಡ್ಡೆ ಬೆಳ್ಳುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದನ್ನು ರುಬ್ಬಿದಂತೆಯೂ ಒಬ್ಬಟ್ಟಿನ ಸಾಂಬಾರನ್ನು ಮಾಡ್ಬೋದು. ಇನ್ನೊಂದು ಸತಿ ನಾನು ಮಾಡಿದಾಗ ಅದನ್ನು ತೋರಿಸ್ಕೊಡ್ತೀನಿ. ಈ ರೀತಿ ಮಾಡಿಕೊಂಡ್ರು ತುಂಬಾ ಟೇಸ್ಟಿಯಾಗಿ ಬರುತ್ತೆ. 2 ಟೊಮೊಟೊನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಜೊತೆಗೆ ನಾನು ಹುಳಿಯನ್ನು ಕಲಸಿಟ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಟೊಮೊಟೊನ ಕಡಿಮೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಜೀರಿಗೆನ ಹಾಕ್ಕೊಂಡೆ. ಅದ್ರ ಜೊತೆಗೆ ಒಂದು 1/4 ಸ್ಪೂನಷ್ಟಕ್ಕಿಂತ ಕಡಿಮೆ ಇದನ್ನು ಹಾಕಬೇಕು, ಮೆಂತ್ಯನ, ಸ್ವಲ್ಪ ಮೆಣಸು, ಕಾಳು ಮೆಣಸನ್ನು ಹಾಕ್ಕೊಂಡು ಇದಿಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೈ ಮಾಡಿ ರುಬ್ಬಿ ನಾವು ಸಾಂಬಾರು ಮಾಡಿದ್ರೆ ಅದ್ರ ಟೇಸ್ಟೇ ಬೇರೆ. ನಾವು ಹಲವಾರು ವಿಧಾನದಲ್ಲಿ ಮಾಡಬಹುದು ಸಾಂಬಾರನ್ನು. ಈ ವಿಧಾನದಲ್ಲಿ ಒಂದು ಸತಿ ಟ್ರೈ ಮಾಡಿ ಬನ್ನಿ, ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಜೊತೆಗೆ ಜೀರಿಗೆ ಅಂತ ಏನಿದೆಯಲ್ಲ, ಆ ಜೀರಿಗೆನ ಸ್ವಲ್ಪ ಜಾಸ್ತಿನೇ ಹಾಕಿ ತುಂಬಾ ಟೇಸ್ಟಿಯಾಗಿರುತ್ತೆ. ಮತ್ತು ಜೀರ್ಣಕ್ರಿಯೆಗೂ ಒಳ್ಳೆಯದು. ಇದರ ಜೊತೆಗೆ ಸ್ವಲ್ಪ ಅರಿಶಿನದ ಪುಡಿಯನ್ನು ಹಾಕ್ಕೊಂಡೆ. ಇದಿಷ್ಟನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ತೆಗೆದಿಟ್ಟಿದ್ದೀನಿ, ನೋಡ್ಬೋದು. ಈಗ ಅದು ತಣ್ಣಗಾದ ನಂತರ ನಾವು ಬೇಳೆನ ರುಬ್ಬಿದ್ವಲ್ಲ, ಅದೇ ಜಾರ್ಗೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕಾಗತ್ತೆ. ನೋಡಿ, ಇದ್ರ ಜೊತೆಗೆ ನಾನು 1 ಉಂಡೆ ಒಬ್ಬಟ್ಟಿನ ಹೂರಣನೂ ತಗೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು. ಇದನ್ನು ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಈ ರೀತಿ ಪೇಸ್ಟನ್ನು ಮಾಡಿ ಇಟ್ಕೊಂಡೆ. ಈಗ ಒಂದು ಕುಕ್ಕರನ್ನು ಇಟ್ಕೊಂಡಿದ್ದೀನಿ. ಕುಕ್ಕರಲ್ಲಿ ಕೂಗಿಸಿದ್ರು, 1 ವಿಸಲ್ ಕೂಗಿಸಿದ್ರೆ ಸಾಕಾಗುತ್ತೆ. ಇಲ್ಲ ನಾನು ಲಿಡ್ ಕ್ಲೋಸ್ ಮಾಡಿದಂತೆ ಬೇಯಿಸ್ಕೊತೀನಿ, ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಎಣ್ಣೆ ಬಿಟ್ಬಿಟ್ಟು 2 ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಜಜ್ಜಿ ಹಾಕಿದ್ದೀನಿ. ಜೊತೆಗೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ. ಮತ್ತು ಒಣಮೆಣ್ಸಿಕಾಯಿ, ಬ್ಯಾಡಗಿ ಮೆಣ್ಸಿಕಾಯನ್ನು ಹಾಕಿರುವಂಥದ್ದು. ನೋಡೋಕ್ಕೆ ತುಂಬಾ ಕಲರ್ಫುಲ್ಲಾಗಿ ಕಾಣಿಸುತ್ತೆ. ಒಂದು 6ರಿಂದ 7 ನಮಗೆ ಸಾಂಬಾರಲ್ಲಿ ಎದ್ದು ಕಾಣಿಸುವಂಥದ್ದೇ ಮೆಣಸಿನ್ಕಾಯಿ, ಅದರಿಂದ ಅದು ಹಾಕೋಬೇಕು. ಮತ್ತು ಒಂದು 2 ಕಡ್ಡಿ ಹಸಿಯಾಗಿರುವಂತಹ ಕರಿಬೇವನ್ನು ಹಾಕ್ಕೊಂಡಿದ್ದೀನಿ. ಹಸಿ ಕರಿಬೇವು ಹಾಕಿದ್ರೆ ಅದ್ರ ಘಮನೂ ಚೆನ್ನಾಗಿರುತ್ತೆ. ಮತ್ತು ತುಂಬ ನೋಡೋದಕ್ಕೂ ಕಲರ್ಫುಲ್ಲಾಗಿ ಕಾಣಿಸುತ್ತೆ. ಈಗ ನಾನು ಸಾಂಬಾರು ಪೌಡರ್, ಮನೆಯಲ್ಲೇ ಮಾಡಿರುವಂತಹ ಸಾಂಬಾರು ಪೌಡರನ್ನು ನಾನು ಈ ಎಣ್ಣೆಯಲ್ಲೇ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಏನಕ್ಕೆ ಅಂದರೆ, ನೀವು ಡೈರೆಕ್ಟಾಗಿ ಹಾಕ್ಬೋದಲ್ವ ಅಂತ ಕೇಳ್ಬೋದು. ನಾವು ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ಜಾಸ್ತಿ ಬೇಯಿಸೋ ಅವಶ್ಯಕತೆ ಇರಲ್ಲ. ಹುಡಿಯಲ್ಲಿ ಇರುವಂತಹ ಹಸಿ ವಾಸನೆ ಏನಿದೆ, ಗದ್ರು ಹೊಡೆಯುತ್ತೆ ಅಂತ ಅಂತೀವಿ ನೋಡಿ ನಾವು, ಆ ಸ್ಮೆಲ್ಲೆಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡುವಾಗಲೇ ಹೋಗ್ಬಿಡುತ್ತೆ. ಅದನ್ನು ಫ್ರೈ ಮಾಡಿಕೊಂಡು ನಾನು ನಿಂಬೆಹಣ್ಣು ಗಾತ್ರದ್ದು ಸ್ವಲ್ಪ ಜಾಸ್ತಿನೇ, ನಿಂಬೆಹಣ್ಣು ಗಾತ್ರಕ್ಕಿಂತ ಸ್ವಲ್ಪ ಜಾಸ್ತಿಯಾಗಿ ನಾನು ಹುಣಸೆ ಹಣ್ಣನ್ನು ನೆನೆ ಹಾಕಿದ್ದೆ. ಅದರ ರಸನ ಚೆನ್ನಾಗಿ ಹಿಂಡಿ, ಅದು ಗಂಟಿಲ್ಲದೆ ಇರೋ ರೀತಿ ಸಾಂಬಾರು ಪೌಡರನ್ನು ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ. ಕಲಿಸ್ಕೊಂಡು ಆದ ನಂತರ ನಾವೇನು ರುಬ್ಬಿದ್ವಲ್ಲ ಮಸಾಲೆ, ಅದನ್ನು ಹಾಕ್ಬಿಟ್ಟು ಅದನ್ನು ಒಂದು ಕುದಿ ಬರೆಸ್ತೀನಿ ನಾನು. ಎಲ್ಲದ್ರ ಜೊತೆಲೂ ಒಂದು ಕುದಿ ಬಂದ ನಂತರ ನಾವು ಅದಕ್ಕೆ ಎಷ್ಟು ನೀರು ಬೇಕಾಗತ್ತೆ ನೋಡಿ ಅಷ್ಟನ್ನು. ಆದರೆ ಒಬ್ಬಟ್ಟಿನ ಸಾಂಬಾರು ಗಟ್ಟಿಯಾಗಿರೋದಕ್ಕಿಂತ ತೆಳುವಾಗಿದ್ರೇ ಚೆಂದ. ತಿಳಿಸಾಂಬಾರು ಥರ ಅದು ಕುಡಿಯೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಆದಷ್ಟು ತೆಳುವಾಗಿರಬೇಕು, ಆದರೆ ರುಚಿಯಾಗಿರಬೇಕು. ಯಾಕೆಂದರೆ ನಾವು ಬೇಳೆ ಕಟ್ಟು ಹಾಕಿರೋದ್ರಿಂದ ಮತ್ತು ಎಲ್ಲ ಮಸಾಲೆನ ಹಾಕಿ ರುಬ್ಬಿರೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ. ಇದನ್ನು ಮುದ್ದೆ ಜೊತೆಗೂ ತಿನ್ನಬಹುದು, ಸೈಡ್ಸ್ಗೆ ಇರಬೇಕಾಗತ್ತೆ ನಂಚ್ಕೊಳ್ಳೋದಕ್ಕೆ. ಬಿಸಿ ಅನ್ನಕ್ಕೆ ತುಪ್ಪ ಹಾಕಿ ತಿಂತಾಯಿದ್ರಂತೂ ಎಕ್ಸ್ಟ್ರಾರ್ಡಿನರಿ ಆಗಿರುತ್ತೆ. 3 ದಿವಸ ಇಟ್ಕೊಂಡು ನಾವು ಇದನ್ನು ತಿನ್ನಬಹುದು, ಅಷ್ಟು ರುಚಿಯಾಗಿ ಬರುತ್ತೆ. ಮತ್ತು ಅಷ್ಟೇ ಟೇಸ್ಟಿಯಾಗೂ ಇರುತ್ತೆ. ನಾವು ಇದನ್ನು ರಸಮ್ ರೀತಿ ಕುಡಿಬಹುದು, ಅದಕ್ಕೂ ಚೆನ್ನಾಗಿರುತ್ತೆ. ಇಡ್ಲಿಗಂತೂ ತಿಂತಾಯಿದ್ರೆ, ಇಡ್ಲಿ ಮೇಲೆ ಸಾಂಬಾರು ಹಾಕ್ಕೊಂಡು ಇದನ್ನು ನೆಕ್ಸ್ಟ್ ಲೆವೆಲ್ಗೆ ಇರುತ್ತೆ. ಈಗ 3/4% ಬೆಂದಿದೆ. ಈ ಹಂತದಲ್ಲಿ ನಾವು ಒಂದು 2 ಸ್ಪೂನಷ್ಟು ಕಾಯಿ ತುರಿಯನ್ನು ಹಾಕೋತಾ ಇದ್ದೀನಿ. ಇದಕ್ಕೆ ಕಾಯನ್ನು ರುಬ್ಬಿ ಹಾಕುವಂಥ ಅವಶ್ಯಕತೆ ಇರೋದಿಲ್ಲ.
ಯಾಕೆಂದರೆ ಇದರಲ್ಲಿ ನಮಗೆ ಒಂದು ಅರ್ಧ ಕೆ ಜಿ ಬೇಳೆಯನ್ನು ಬೇಯಿಸಿದ್ದೀವಿ ಅಂತಂದಾಗ ಅದ್ರ ಕಟ್ಟೆ ತುಂಬ ಜಾಸ್ತಿ ಇರುತ್ತೆ. ಈಗ ಅದಕ್ಕೆ ಉಪ್ಪನ್ನು ಹಾಕ್ತಿದ್ದೀನಿ. ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಉಪ್ಪು ಹಾಕಿದ ನಂತರ ಒಂದು 2 ಕುದಿ ಬಂದ ಮೇಲೆ ನಾವು ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಫೈನಲ್ ಟಚ್ ಕೊಟ್ಟುಬಿಟ್ರೆ ಸೂಪರಾಗಿರುವಂತಹ ಒಬ್ಬಟ್ಟಿನ ಸಾಂಬಾರು ಸವಿಯಲು ಸಿದ್ಧವಾಗಿದೆ. ಒಬ್ಬಟ್ಟಿನ ಜೊತೆಗೆ ಇದರ ಜೊತೆಗೆ ಅನ್ನ ಹಾಕ್ಕೊಂಡು ಒಬ್ಬಟ್ಟು ತಿಂತಾ ಅನ್ನದ ಜೊತೆ ಈ ಸಾಂಬಾರನ್ನು ಹಾಕ್ಕೊಂಡು ತಿಂತಾ ಇದ್ರಂತೂ ಅದ್ರ ಜೊತೆಗೆ ತುಪ್ಪ ಇದ್ರಂತೂ ಎಕ್ಸ್ಟ್ರಾರ್ಡಿನರಿ ಆಗಿರುತ್ತೆ. ಜೊತೆಗೆ ಪಲ್ಯ ಮಾಡಿಕೊಂಡು ತಿಂತಾ ಇದ್ದರೆ ಹಬ್ಬದ ಅಡುಗೆ ಸೂಪರ್. ನಾನು ಈಗಾಗಲೇ ಒಂದು ಶಾರ್ಟಲ್ಲಿ ಹಾಕಿದ್ದೆ ಹಬ್ಬದ ಅಡುಗೆ ನೋಡಿ ಅಂತ. ಆ ರೀತಿ ಇತ್ತು ಹಬ್ಬದ ಅಡುಗೆ. ತುಂಬಾ ಟೇಸ್ಟಿಯಾಗಿತ್ತು ಫ್ರೆಂಡ್ಸ್. ನೀವು ಒಂದು ಸತಿ ಈ ವಿಧಾನದಲ್ಲಿ ಟ್ರೈ ಮಾಡಿ. ನೋಡ್ತಿದ್ದೀರಾ ಅಲ್ವಾ, ಈ ಸಾಂಬಾರನ್ನು ಇಟ್ಟಿರೋದು ನೋಡ್ತಾ ಇದ್ರೇ ಅದನ್ನು ತಿನ್ನೋದಕ್ಕಿಂತ ಒಬ್ಬಟ್ಟು ತಿನ್ನೋದಕ್ಕಿಂತ ಸಾಂಬಾರನ್ನೇ ಕುಡಿಬೇಕು ಅನಿಸುತ್ತೆ. ಆ ರೀತಿ ಬಂದಿದೆ ಕೂಡ. ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.